ಸರ್ ನೀವು ಹಿಂದಕ್ಕೋಗ್ಬಿಡಿ ಸರ್, ನೀವು ಹಿಂದಕ್ಕೋಗ್ಬಿಡಿ. ಇವತ್ತು ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ ಸಮಿತಿ ವತಿಯಿಂದ ಅರಳಿಮರ ಸರ್ಕಲಿನಲ್ಲಿ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಹಿರಿಯ ಮುಖಂಡರು, ಟೂಡಾ ಅಧ್ಯಕ್ಷರು, ಮಹಿಳಾ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದಾರೆ. ಅವರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಇವತ್ತಿನ ದಿವಸ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪಕ್ಷದ ವತಿಯಿಂದ ನಮ್ಮ ನೆಚ್ಚಿನ ನಾಯಕರು, ಕೊಡುಗೈ ದಾನಿಗಳು, ವಿದ್ಯಾದಾನಿ, ವಿದ್ಯಾಶಿಲ್ಪಿಗಳು, ಅಜಾತ ಶತ್ರುಗಳು, ಪ್ರಶ್ನಾತೀತ ನಾಯಕ ಹಾಗೂ ಹೃದಯಮಂತಿಕೆ ಎಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಡಿಮೆ ಅಂಥ ನಾಯಕರು ಇವತ್ತಿನ ದಿವಸ ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೇವರವರ ಆತ್ಮಕ್ಕೆ ಶಾಂತಿ ಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ದೀವಿ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಪಕ್ಷದ ಮುಖಂಡರು, ಮಹಿಳಾ ಕಾರ್ಯಕರ್ತರು, ಮಹಿಳಾ ಮುಖಂಡರು, ಯುವಕ ಕಾಂಗ್ರೆಸ್, NSI ಯೂತ್ ಕಾಂಗ್ರೆಸ್ ಎಲ್ಲ ಮುಖಂಡರು, ಅಭಿಮಾನಿಗಳು, ಹಿತೈಷಿಗಳು ಇವತ್ತಿನ ದಿವಸ ಶ್ರದ್ಧಾಂಜಲಿ ಸಭೆ ಮಾಡಿದ್ದೀವಿ. ಈ ಒಂದು ಅವ್ರ ಜೊತೆಗೆ ಎಲ್ಲ ಏನು ಕಾರ್ಯಕರ್ತರಿದ್ದಾರೆ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಶಿವಶಂಕರಪ್ಪರ ಸೇನೆ ಇದ್ದಂಗೆ ನಾವೆಲ್ಲ. ಶಿವಶಂಕರಪ್ಪರು ಸಹ ಅದೇ ರೀತಿಯಿಂದ ನಮ್ಮನ್ನು ಕಾಣ್ತಾಯಿದ್ರು. ಪ್ರೀತಿ ವಿಶ್ವಾಸದಿಂದ, ಭಾಳ ಪ್ರೀತಿಯಿಂದ ಅವರು ನಮ್ಮನ್ನು ಕಾರ್ಯಕರ್ತರಿಗೆ ನೋಡ್ತಾಯಿದ್ರು. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಇಡೀ ದೇಶ ಬಾಯಲ್ಲಿ ಬೊಟ್ಟು ಇಟ್ಕೊಂಡಾಗ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇದ್ದಿಲ್ಲ. ಅಂಥ ಟೈಮ್ನಾಗೆ ಶಿವಶಂಕರಪ್ಪನವರು ಕೋವಿಡ್ ವ್ಯಾಕ್ಸಿನೇಷನ್ಗೆ ಸುಮಾರು ತಮ್ಮ ವೈಯಕ್ತಿಕ 6 ಕೋಟಿ ರೂಪಾಯಿ ಕೊಟ್ಟು ವ್ಯಾಕ್ಸಿನೇಷನ್ ತಂದು ಯಾರಿಗೂ ತೊಂದರೆ ಆಗಬಾರ್ದು ಭಾವನೆಯಿಂದ ಅವರು ವ್ಯಾಕ್ಸಿನೇಷನ್ ಕೊಟ್ಟರು. ಅದೇ ರೀತಿ ಕಾಮಗಾರಿಗಳ ವಿಚಾರವಾಗಿ ಹೇಳ್ಬೇಕಂತ ಹೇಳಿದರೆ ನೀವು ಎಲ್ಲಿ ನೋಡ್ಕೊಂಡು ಹೋದ್ರೂ ಕಾಂಕ್ರೀಟ್ ರಸ್ತೆಗಳಿದ್ರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಾಗೆ. ಆಮೇಲೆ ನೀರಿನ ಹಾಹಾಕಾರ ಇತ್ತು. ಅಧಿಕಾರಿಗಳಿಗೆ ಕರೆಸಿ ಅಲ್ಲಿ ಏನು ನೀರಿನ ಸಮಸ್ಯೆ ಆಗಬಾರ್ದು ಅಂಥೇಳಿ, ಬಡವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅದೂ ಸಹ ಕ್ರಮ ತಗೊಂಡಿದ್ರು. ಆಮೇಲೆ ಮುಖ್ಯವಾಗಿ ಏನು ಹಳೆ ಭಾಗದಾಗೆ ಸುಮಾರು ವರ್ಷದಿಂದ ಹೆಗಡೆ ನಗರ ಏನು ಇತ್ತು ಅದಕ್ಕೆ ಅವರು ಶ್ರಮಪಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇವರಿಗೆ ಸೂರು ಕಲ್ಪಿಸ್ಕೊಡ್ಬೇಕಂತ ಹೇಳಿ ಅವರು ಒಂದು ಪ್ರಯತ್ನದಿಂದ ಇವತ್ತೊಂದು ದಿವಸ ಈ ಜನಗಳಿಗೆ ಅಡ್ಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಸುಮಾರು ವರ್ಷಗಳಿಂದ ರಸ್ತೆಯಲ್ಲಿ ಅವರು ಗುಡಿಸಲುಗಳು ಹಾಕ್ಕೊಂಡಿದ್ರು. ಆಗ ನಾವು ನಮ್ಮ ಮುಖಂಡರು, ಹಿರಿಯ ಮುಖಂಡರು ಅಹಮದ್ ಖಾನ್ರವರು, ದಾದಾಪೀರ್ರವರು, ಸಿದ್ದೀಕ್ರವರು ಸುಮಾರು ಜನ ಹೋಗಿ ಶಂಕರಪ್ಪರ ಹತ್ರ ಕೇಳ್ಕೊಂಡಾಗ ಅವ್ರು ಐತಲ್ಲ ಇಲ್ಲ ಏನಾರ ಮಾಡಿ ಆದಷ್ಟು ಬೇಗ ಇದಕ್ಕೆ ಒಂದು ಕಾರ್ಯಗತ ಮಾಡೋಣ ಅಂಥೇಳಿ ಮಾಡಿ ಇವತ್ತಿನ ದಿವಸ ಸುಸಜ್ಜಿತವಾಗಿ ಡಬಲ್ ರಿಂಗ್ ರೋಡ್ ಆಗಿದೆ. ಜನಗಳಿಗೆ ಅಡ್ಡಾಡೋಕ್ಕೆ ಅನುಕೂಲ ಆಗಿದೆ. ಭಾಳ ಸಮಸ್ಯೆ ಆಗ್ತಾಯಿತ್ತು. ಅಂಥ ಸುಮಾರು ಹಲವು ಕಾಮಗಾರಿ ಕೆಲಸಗಳನ್ನು ಮಾಡಿದ್ದಾರೆ. ದೇವಸ್ಥಾನ ಇರ್ಬೋದು, ದರ್ಗಾ ಇರ್ಬೋದು, ಮಸೀದಿ ಇರ್ಬೋದು, ಆಶ್ರಯ ಮನೆಗಳು ಇರ್ಬೋದು. ಆ ಒಂದು ಇಳಿ ವಯಸ್ಸಿನಲ್ಲಿ ಯುವಕರ ಥರ ಅವರು ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಅವರು ಸ್ಫೂರ್ತಿ ನಮಗೆ ಇವತ್ತಿನ ದಿವಸ ಬರಲಿ ಅಂತೇಳಿ ನಾವು ಅದಕ್ಕೆ ಒಂದೇ ಒಂದು ನಿಮಿಷ ನೀವು ಶಾಮನೂರು ಶಿವಶಂಕರಪ್ಪನವರ ನಾವು ಸೇನೆ ಇದ್ದಂಗೆ ಅಂತ ಹೇಳ್ತಾ ಇದ್ದೀರಿ. ಅವರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಮಾದರಿ ಕ್ಷೇತ್ರನ ಮಾಡಬೇಕಂತ ಒಂದು ಆಸೆ ಇಟ್ಕೊಂಡಿದ್ರು. ಕೆಲವೊಂದು ಇನ್ನೂ ಬಾಕಿ ಉಳಿದಿದ್ದಾವೆ. ತಾವು ಸೇನೆಗಳು ಅಂತ ಏನು ಹೇಳ್ತಾ ಇದ್ದೀರಿ, ತಾವೆಲ್ಲರೂ ಒಗ್ಗೂಡಿ ಈ ಭಾಗದಲ್ಲಿ ಸ್ವಲ್ಪ ಅಡ್ಡಾಡಿ ಏನು ಕಾಮಗಾರಿಗಳು ಅರ್ಧಕ್ಕೆ ನಿಂತ್ಕೊಂಡಿದ್ದಾವೆ ಅದನ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ? ಈಗ ಅವರಿಲ್ಲ ಅಂತ ಹೇಳಿದ್ರು ನಮ್ಮ ಜೊತೆಗೆ ಅವರು ಒಂದು ಆಶಯ, ಒಂದು ಅಭಿಮಾನ ಇದೆ. ನಮ್ಮ ಸಚಿವರ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿ, ಸಂಸದರ ಬಗ್ಗೆ ಚರ್ಚೆ ಮಾಡಿ ಈ ಕ್ಷೇತ್ರ ದಕ್ಷಿಣ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ದಾವಣಗೆರೆ ಜಿಲ್ಲೆಯ ಅತ್ಯಂತ ಧೀಮಂತ ನಾಯಕ, ಬಡವರ ಬಂಧು, ಹಿಂದುಳಿದ ವರ್ಗದ ಆಶಾಕಿರಣ, ಜಾತಿ ಭೇದ ಮತ ಇಲ್ಲದೆ ಸಮಾನತೆಯಿಂದ ನೋಡ್ಕೊಂತ ಎಲ್ಲ ಧರ್ಮದವರಿಗೂ ಒಳ್ಳೇದು ಮಾಡ್ಕೊಂತ
ಎಲ್ಲರನ್ನೂ ಸಮನಾರಾಗಿ ನೋಡ್ಕೊಂತ ನಮ್ಮ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕಳ್ಕೊಂಡ್ರೆ ನಮಗೆ ಭಾಳ ದುಃಖಕರ ಸಂಗತಿಯಾಗಿದೆ. ಇದು ನಮ್ಮ ಜಿಲ್ಲೆಯ ಎಲ್ಲ ಸಮಾಜದವ್ರಿಗೂ ಎಲ್ಲರಿಗೂ ನುಂಗಲಾರ್ದ ಒಂದು ತುತ್ತಾಗಿದೆ. ಶಾಮನೂರು ಶಿವಶಂಕರಪ್ಪನವ್ರು ಅಂದರೆ ಲೆಜೆಂಡ್ಲಿ ಲೀಡರ್ ಅವರು. ಎಲ್ಲ ಊರಲ್ಲೂ ಎಲ್ಲ ರಾಜ್ಯದಲ್ಲೂ ಮಹಾರಾಷ್ಟ್ರದಿಂದ ಕೇರಳವರೆಗೂ ಎಲ್ಲ ಊರೊಳಗೂ ಇವರು ದೇಣಿಗೆ ನೀಡಿದಂಥ ದೇವಸ್ಥಾನಗಳಿದ್ದಾವೆ, ಮಠ ಮಂದಿರಗಳಿದ್ದಾವೆ. ಅದೆಷ್ಟು ಜನಕ್ಕೆ ಸಾಮೂಹಿಕ ಮದುವೆ ಮಾಡಿಸಿದಾರೋ ಗೊತ್ತಿಲ್ಲ. ಅವ್ರ ಬಗ್ಗೆ ಹೇಳೋಕ್ಕೆ ನಮಗೊಂದು ದಿವಸ ಸಾಲದು. ಅವ್ರನ್ನ ಕಳ್ಕೊಂಡ್ರೆ ದುಃಖದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಗೆ, ಅವರ ಅಭಿಮಾನಿಗಳಿಗೆ ಕೊಡಲಿ ಅಂತ ಹೇಳ್ತಾನೆ. ಇವತ್ತಿನ ದಿವಸ ನಾವು ಭಾಳ ಎಲ್ಲರೂ ದುಃಖದಲ್ಲಿದ್ದೀವಿ. ಯಾಕಂದರೆ ನಮಗೆ ಈ ದಾವಣಗೆರೆ ಡಿಸ್ಟಿಕಲ್ಲಿ ನಮ್ಮ ಒಂದು ಭಾಳ ಒಳ್ಳೆಯ ಮನುಷ್ಯರಿಗೆ ನಾವು ಕಳ್ಕೊಂಡೀವಿ. ಇವತ್ತು ಭಾಳ ದುಃಖದಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲಿ ಬೆಂಗಳೂರು, ಇಲ್ಲಿ ದಿಲ್ಲಿಯಲ್ಲಿ ಎಲ್ಲಾದರೂ ಹೋದರೆ ದಾವಣಗೆರೆ ಸೌತ್ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ MLA ಅಂತ ಹೇಳಿದ್ರೆ ನಾವು ಭಾಳ ಹೆಮ್ಮೆಯನ್ನು ಪಡ್ಕೊತಿದ್ವಿ. ಇವತ್ತು ಅವರಿಲ್ಲ ನಮ್ಮ ಮುಂದೆ. ಎಲ್ಲರೂ ಅವ್ರ ದೇವರೆಲ್ಲ ಇದು ಮಾಡಲಿ. ಇವತ್ತೊಂದು ದಿವಸ ನಾವೆಲ್ಲರೂ ಇಲ್ಲಿ ದಾವಣಗೆರೆ ಹಳ್ಳಿಮರ ಸರ್ಕಲಲ್ಲಿ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಕೊಟ್ಟಿವಿ. ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಂದ ಮತ್ತು ಯೂತ್ ಕಾಂಗ್ರೆಸ್ಸಿಂದ ಮತ್ತು ಎಲ್ಲರೂ ನಮ್ಮ ದುಡ ಚೇರ್ಮನ್ ಅವರು, ದಿನೇಶ್ ಶೆಟ್ಟಿ ಅವರು, ಭಾಳ ಜನ ಯುವಕರು ಬಂದಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದಗಳು.